ಸಿಲಿಂಡರ್ನ ಕೊರತೆಯ ಕಾರಣಕ್ಕಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಟ ಅನುಭವಿಸ್ತಾ ಇದ್ದಾರೆ. TV5ನಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಹಾಸ್ಟೆಲ್ಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ, ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಊಟವಿಲ್ಲ, ಅದು ಅಡುಗೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸೌದೆಗಳ ಮೊರೆ ಹೋಗಬೇಕು ಅಂತ ಹೇಳಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಆ ನಂತರದಲ್ಲಿ ಅಧಿಕಾರಿಗಳು ಈಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ, ಈಗ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ನಿಮಗೆ ಊಟ ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ, ಅಡುಗೆಯನ್ನು ಸರಿಯಾಗಿ ಮಾಡಲಾಗ್ತಾ ಇದೆಯೋ ಇಲ್ವೋ, ಸರಿಯಾದ ಸಮಯಕ್ಕೆ ಊಟವನ್ನು ಬಡಿಸಲಾಗ್ತಾ ಇದೆಯೋ ಇಲ್ವೋ, ಹೀಗೆ ಅನೇಕ ವಿಚಾರಗಳನ್ನು ನಮ್ಮ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯ ಇದು. ಸಿಲಿಂಡರ್ ಕೊರತೆಯಿಂದ ಸರಿಯಾದ ಊಟ ಸಿಗದೆ ಪರದಾಡ್ತಾ ಇದ್ದರು. TV5ಯ ವರದಿ ಬೆನ್ನಲ್ಲೇ ಇದೀಗ ಹಾಸ್ಟೆಲ್ಗೆ ಅಧಿಕಾರಿಗಳು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ತರಕಾರಿಯನ್ನು, ಜೊತೆಗೆ ಅಲ್ಲಿರುವ ರೇಷನನ್ನು, ವಿದ್ಯಾರ್ಥಿಗಳ ವಾಸ ಮಾಡುವಂಥ ರೂಮ್ಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಹಾಸ್ಟೆಲ್ನ ಮೂಲಭೂತ ಸೌಕರ್ಯಗಳ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ.